ಹಾಯ್ ಗೈಸ್, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಸ್ಯಾಡಲ್ ಸ್ಟೇ ಹಾಕ್ಸ್ತಾ ಇದ್ದೀನಿ ಡಾಮಿನೋರ್ಗೆ. ಇದು ಬಂದ್ಬಿಟ್ಟು ಝಾನಾ ಅವ್ರದ್ದು, ಝಾನಾ ಇಂಟರ್ನ್ಯಾಷನಲ್ ಅಂತ ಬ್ರ್ಯಾಂಡ್ ಇದೆಯಲ್ಲ, ಅವ್ರದ್ದು ಸ್ಯಾಡಲ್ ಸ್ಟೇ ಯಾರ್ಯಾರಿಗೆ ಏನು ಅಂತ ಗೊತ್ತಿಲ್ಲ ಅಂದರೆ ಇದೊಂದು ಕ್ವಿಕ್ಕಾಗಿ ಇನ್ಫೋ ಹೇಳ್ಬಿಡ್ತೀನಿ. ಸ್ಯಾಡಲ್ ಸ್ಟೇ ಅಂದರೆ ನಿಮ್ಮ ಹತ್ರ ಏನಾದ್ರು ಸ್ಯಾಡಲ್ ಬ್ಯಾಗ್ಸ್ ಇದ್ದರೆ, ಅಂದರೆ ಎರಡು ಸೈಡ್ ಹಾಕೊಳ್ಳೋಂಥ ಬ್ಯಾಗ್ ಇರುತ್ತಲ್ಲ, ಅದು ಹಾಕ್ಕೊಂಡಾಗ ಏನಾಗುತ್ತೆ, ಯಾವುದೇ ಗಾಡಿ ಆಗಲಿ ವೀಲಿಗೆ ಟಚ್ ಆಗುತ್ತೆ. ನೀವು ಮತ್ತೆ ಅದಕ್ಕೆ ಬಾಂಜಿ ಕಾಟೆಲ್ಲ ಕಟ್ಟಬೇಕಾಗತ್ತೆ. ಅದನ್ನು ಲಾಂಗ್ ಟರ್ಮ್ಗೆ ಯೂಸ್ ಇಲ್ಲ. ಸೊ ಸ್ಯಾಡಲ್ ಸ್ಟೇ ಇದ್ದರೆ ವೀಲಿಗೆ ಟಚ್ ಆಗದೆ ಇರೋಂಗೆ ಆ ಕಡೆ ಈ ಕಡೆ ಎರಡು ಸೈಡನ್ನು ಪ್ರೊಟೆಕ್ಟ್ ಮಾಡುತ್ತೆ. ಹಂಗೆ ನೀವು ಫ್ಯೂಚರಲ್ಲಿ ಪೈನರ್ ಬ್ಯಾಗ್ಸ್ ಏನಾದರೂ ಹಾಕಿದ್ರೆ, ಅದೇ ಕಬ್ಬಿಣದ ಬ್ಯಾಗ್ಸ್ ಬರುತ್ತಲ್ಲ, ಅದಕ್ಕೂ ಇದು ಸೆಟ್ ಆಗುತ್ತೆ. ಸೊ ಡೈರೆಕ್ಟಾಗಿ ಹೋಗ್ಬಿಟ್ಟು ಮೆಕ್ಯಾನಿಕ್ ಹತ್ರ ಇನ್ಸ್ಟಾಲೇಷನ್ ಮಾಡಿಸ್ಕೊಳ್ಳೋಣ. ಸೊ ನಿಮಗೆ ಬೇಕಾದರೆ ನಾನು ಮೇಲ್ಗಡೆ ಅನ್ಬಾಕ್ಸಿಂಗ್ ವೀಡಿಯೋದು ಹಾಕ್ತೀನಿ ಇಲ್ಲಿ. ಸೊ ಸುಮ್ಮನೆ ಇನ್ಫಾರ್ಮೇಷನ್ಗೆ ಹೆಂಗೆ ಬಂದಿದೆ ಅಂತ ಪ್ಯಾಕಿಂಗ್ ಹಾಕೊಂಬಿಡಿ. ನೀವೇನೋ ಮೈಸೂರು ರೋಡ್ ಕಡೆ ಇದ್ದರೆ ಬೆಸ್ಟು ಮೆಕ್ಯಾನಿಕ್ಕು ಕೆಂಗೇರಿಲಿದ್ದಾರೆ. ಫಿಟ್ಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇದಿಷ್ಟು ಬೋಲ್ಟ್ಸ್ ಕೊಟ್ಟಿದ್ದಾರೆ ವಿತ್ ವಾಷರ್ಸು. ಇದು ಗ್ರ್ಯಾಬ್ ರೈಲ್ ಹತ್ರ ಹೋಗುತ್ತೆ. ಇದು ಸ್ಯಾಡಲ್ ಸ್ಟೇ. ನಿಮಗೆ ಬೇಕಾದರೆ ಮ್ಯಾನ್ಯುವಲಲ್ಲಿ ಕೊಟ್ಟಿದ್ದಾರೆ ಇಲ್ಲೇ. ಗೈಸ್, ನಿಮಗೆ ಕಂಪ್ಲೀಟ್ ಫಿಟ್ಟಿಂಗ್ ಹೆಂಗೆ ಮಾಡಿದ್ದಾರೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಓವರಾಲ್ ಔಟ್ಕಮ್ ಕೂಡ ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ. ಜಸ್ಟ್ ಈಗ ನಾನು ಹೆಂಗೆ ಫಿಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹಿಂದ್ಗಡೆ ಬ್ರ್ಯಾಕೆಟು, ಲೆಫ್ಟು ರೈಟು ಸ್ಯಾಡಲ್ ಸ್ಟೇ, ಗ್ರ್ಯಾಬ್ ರೈಲ್ ಹತ್ರ ಹೋಗುತ್ತೆ ಅಷ್ಟೇ. ಇಲ್ಲಿ ಸೀಟ್ ಫಿಟ್ಗೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಹೋಗುತ್ತೆ. ಎಸ್ ಗೈಸ್, ಫೈನಲಿ ಇನ್ಸ್ಟಾಲೇಷನ್ ಆಗಿದೆ. ನಾನು ಮನೆಗೆ ಬಂದೆ. ಸೊ ಅದರಲ್ಲಿ ಇನ್ಸ್ಟಾಲೇಷನಲ್ಲಿ ನಿಮಗೆ ಕಂಪ್ಲೀಟಾಗಿ ನಾನು ತೋರ್ಸೋಕ್ಕಾಗಲಿಲ್ಲ. ಬಟ್ ಇಲ್ಲಿ ಫಿಟ್ಟಿಂಗ್ ಏನು ಕಾಂಪ್ಲಿಕೇಟೆಡ್ ಇಲ್ಲ, ನೀವು ಮನೇಲಿ ಮಾಡ್ಕೊಬೋದು. ಬೋಲ್ಟ್ ಎಲ್ಲ ಅವರೇ ಕೊಟ್ಟಿದ್ದಾರೆ. ನೀವೇನೋ ಸ್ಯಾಡಲ್ ಸ್ಟೇ ತೊಗೊಳ್ಳೋ ಪ್ಲ್ಯಾನ್ ಇದ್ದರೆ ಈ ಪಾರ್ಟ್ ಆಫ್ ವೀಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ. ಸ್ಯಾಡಲ್ ಸ್ಟೇ ಹೆಂಗೆ ಅಂದರೆ ನೋಡಿ, ಮುಂಚೆ ನಾನಿಲ್ಲಿ ಬ್ಯಾಗ್ಸ್ ಹಾಕ್ಕೊಂಡ್ರೆ, ನಂದು ಯಾವತ್ತೂ ಹಿಂದ್ಗಡೆ ಬ್ಯಾಗ್ ಬರುತ್ತಲ್ಲ, ಅದನ್ನು ಇಲ್ಲಿಗೆ ಹಾಕ್ಕೊಂಡ್ರೆ ವೀಲಿಗೆ ಟಚ್ ಆಗ್ತಿತ್ತು ರನ್ನಿಂಗಲ್ಲಿ. ಈ ಕಡೆ ಸ್ಯಾರಿ ಗಾಡಿ ಇದೆ, ಬಟ್ ಆ ಕಡೆ ಟಚ್ ಆಗ್ತಿತ್ತು. ಸೊ ಈಗ ಇದಿರೋದ್ರಿಂದ ಟಚ್ ಆಗಲ್ಲ. ಆಮೇಲೆ ಗಾಡಿನೂ ತುಂಬ ಬಲ್ಕಾಗಿ ಕಾಣಿಸುತ್ತೆ. ಕಂಪ್ಲೀಟಾಗಿ ಟೂರಿಂಗ್ ಗಾಡಿ ಥರನೇ ಕಾಣಿಸುತ್ತೆ. ಈಗ ನಿಮ್ಮ ಹತ್ರ ಒಂದು ಡೌಟ್ ಇರ್ಬೋದು, ಈಗ ಹಿಂದ್ಗಡೆ ಹೆಂಗೆ ಕೂತ್ಕೋತಾರೆ ಅಂತ. ಹಿಂಗೆ ನೋಡುವಾಗ ಎಸ್ ಕಷ್ಟ ಅಂತ ಅನಿಸುತ್ತೆ. ಬಟ್ ಪಿಲಿಯನ್ ರೈಡರ್ ಯಾವತ್ತೂ ಇಲ್ಲಿ ಕೂತ್ರೆ ಫುಟ್ ಇಲ್ಲಿಗೆ ಬರುತ್ತೆ. ಸೊ ಇದು ಯಾವತ್ತೂ ಅಡ್ಡ ಆಗಲ್ಲ ಅವ್ರಿಗೆ. ಮುಂಚೆ ಹೆಂಗಿತ್ತು ಅದೇ ಥರ ಇರುತ್ತೆ. ಕಂಫರ್ಟ್ಗೆ ಏನೂ ಇಶ್ಯೂ ಇಲ್ಲ. ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲೇನು ಬ್ಲಾಕೇಜ್ ಇಲ್ಲ. ನಿಮ್ಮ ಬ್ಯಾಗೆಲ್ಲ ಈ ಕಡೆಗೆ ಬರುತ್ತೆ. ನಾವು ಲೆಗ್ ಪೊಸಿಷನ್ ಕೂಡ ಹಿಂಗೆ ಅಲ್ವಾ ಇಟ್ಕೊಳ್ಳೋದು. ಸೊ ಅದರಿಂದ ಇದು ಏನೂ ಇಶ್ಯೂ ಇಲ್ಲ. ಸೊ ಫಿಟ್ಟಿಂಗ್ ಬಗ್ಗೆ ಬಂದರೆ, ಇಲ್ಲಿ ಒಂದು ಲಾಂಗ್ ಬೋಲ್ಟು ಅವರೇ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದರೂ ಝಾನಾ ಅಥವಾ ಬೇರೆ ನೀವು ತೊಗೋತಿದ್ರೆ, ಕೊಟ್ಟಿಲ್ಲ ಅಂದರೆ ನೀವು ಇದು ಲಾಂಗ್ ಬೋಲ್ಟ್ ಆಚೆ ತೊಗೋಬೇಕು. ಓಕೆನಾ. ಇದು ನಂದು ಸೈಡ್ ಫುಲ್ ಸ್ಟೆಪ್ ಹಾಕ್ಸಿರೋದ್ರಿಂದ ಲಾಂಗ್ ಬೋಲ್ಟ್ ಹಾಕ್ಸೋವಂಥ ಪರಿಸ್ಥಿತಿ ಬಂತು. ಆಮೇಲೆ ಈ ಗ್ರ್ಯಾಬ್ ರೈಲ್ ಬೋಲ್ಟ್ ಹತ್ರ ಫಸ್ಟು ಈ ಹೋಲ್ಡರ್ ಹಾಕ್ತಾರೆ, ಅದರಿಂದ ಇದನ್ನು ಹಾಕ್ತಾರೆ. ಓಕೆ, ಫಸ್ಟು ನಾನು ಸ್ಟೆಪ್ಸ್ ಹೆಂಗೆ ಹೇಳಬೇಕು ಅಂದರೆ, ಫಸ್ಟು ಇದು ಗ್ರ್ಯಾಬ್ ರೈಲ್ನ ಬಿಚ್ಚಿಬಿಟ್ಟು ಇದನ್ನು ಹಾಕ್ತಾರೆ. ಓಕೆ, ಸೆಕೆಂಡ್ ಇಸ್ ದಿಸ್ ಒನ್. ಓಕೆನಾ. ಅಂದರೆ ಇದನ್ನು ಫಸ್ಟು ಕೂರಿಸ್ಬಿಟ್ಟು, ಗ್ರ್ಯಾಬ್ ರೈಲ್ಗೆ ಇದನ್ನು ಕೂರಿಸ್ಬಿಟ್ಟು, ಅದ್ರ ಮೇಲೆ ಇದನ್ನು ಮತ್ತು ರೈಟ್ ಲೆಫ್ಟ್ದು ಎರಡನ್ನೂ ಕೂರಿಸ್ಬಿಟ್ಟು ಫುಲ್ ಟೈಟ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಇದನ್ನು, ಓಕೆ, ಈ ರಾಡ್ ಬರುತ್ತಲ್ಲ, ಯಾವುದೂ ಕಂಪ್ಲೀಟಾಗಿ ಟೈಟ್ ಮಾಡೋಕ್ಕೆ ಹೋಗಬೇಡಿ. ಇದನ್ನೊಂದನ್ನು ಫಿಟ್ಟಿಂಗ್ ಆಗಿದ ತಕ್ಷಣ ಟೈಟ್ ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗುತ್ತೆ. ನಾನು ಹಿಂದಿನ ವೀಡಿಯೋಲಿ ಕ್ಲಿಪ್ಪಲ್ಲಿ ತೋರಿಸಿದ್ನಲ್ಲ, ಇದು ಟಚ್ ಆಗದೆ ಇರೋಂಗೆ ನೋಡಿ, ಆಲ್ಮೋಸ್ಟ್ ಒಂದು 1/2 ಇಂಚ್ ಗ್ಯಾಪ್ ಇದೆ ಇಲ್ಲಿ. ಸೊ ಅಷ್ಟನ್ನು ಬಿಟ್ಬಿಟ್ಟು ಇದನ್ನು ಮಾಡ್ಕೊಂಡಿದ್ದೀವಿ. ವಾಷರ್ಸ್ ಯಾವತ್ತೂ ರಬ್ಬರ್ ವಾಷರ್ಸ್ ಬರುತ್ತಲ್ಲ, ಯಾವುದೇ 2 ಮೆಟಲ್ ಜಾಯ್ನ್ ಆಗೋ ಹತ್ರ ಹಾಕಬೇಕು. ಅಂದರೆ ಕೆಲವ್ರು ಏನು ಮಾಡ್ತಾರೆ, ಬೈ ಮಿಸ್ಸಾಗಿ ಇಲ್ಲಿ ಮೇಲ್ಗಡೆ ಹಾಕ್ಬಿಡ್ತಾರೆ, ಅದು ರಾಂಗು. 2 ಮೆಟಲ್ ಜಾಯ್ನ್ ಆಗೋ ಹತ್ರ ಹಾಕಬೇಕು, ಫ್ರಿಕ್ಷನ್ಗೆ. ಅದು ಅಷ್ಟೇ. ಈಗ ನೋಡ್ಬೋದು ಹೆಂಗೆ ಬಂದಿದೆ ಅಂತ.
ಅಷ್ಟೇ ಗೈಸ್. ಹೋಪ್ ಈ ಸ್ಯಾಡಲ್ ಸ್ಟೇ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ. ಇನ್ನೊಂದು ನನ್ನ ಫೈನಲ್ ಆಕ್ಸರಿ ಬರೋಕ್ಕಿದೆ ಡಾಮಿನಾರ್ಗೆ, ಅದ್ರದ್ದು ವಿಡಿಯೋ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಚಾನಲ್ನ ಸಪೋರ್ಟ್ ಮಾಡಿ. ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲೇ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ಅನದರ್ ವಿಡಿಯೋ. ಟೇಕ್ ಕೇರ್.